ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ನೇಹ ಪರ್ವ. ಫೈನಲಿ ಸ್ವೀಡನ್ ಅಲ್ಲಿ ಸಮ್ಮರ್ ಬಂದಿದೆ. ನನ್ಗಂತೂ ಸಿಕ್ಕಾಪಟ್ಟೆ ಖುಷಿ. ಸಮ್ಮರ್ ಅಂದ್ರೆ ಸಖತ್ ಇಷ್ಟ ನನ್ಗೆ. ಬಟ್ ಇಲ್ಲಿ ಸಮ್ಮರ್ ಅಂತ ಹೇಳ್ತಾರೆ, ಆದ್ರೂ ಸ್ವಲ್ಪ ಚಳಿ ಇದ್ದೇ ಇರುತ್ತೆ. ಬಟ್ ಎನಿವೇಸ್ ಇವತ್ತು ವೆದರ್ ತುಂಬಾ ಚೆನ್ನಾಗಿದೆ. ಆಲ್ಮೋಸ್ಟ್ 22 ಡಿಗ್ರೀಸ್ ಇದೆ. ಸೊ ಅದಕ್ಕೆ ನಾವು ಎಲ್ಲಾದ್ರೂ ಹೋಗೋಣ ಅಂತ ಪ್ಲಾನ್ ಮಾಡಿದ್ವಿ. ಅಂಡ್ ಲಾಸ್ಟ್ ಇಯರ್ ನಾವು ಒಂದು ಸ್ವೀಡಿಶ್ ಓಲ್ಡ್ ಟೌನ್ಗೆ ಹೋಗಿದ್ವಿ, ಸಿಕ್ತುನಾ ಅಂತ. ಆ ಪ್ಲೇಸ್ ನನಗೆ ತುಂಬಾ ಇಷ್ಟ ಆಯ್ತು. ಯಾಕಂದ್ರೆ ಇಟ್ಸ್ ಅ ವೆರಿ ಕ್ಯೂಟ್ ಪ್ಲೇಸ್. ಅಲ್ಲಿ ಅಷ್ಟು ನೋಡಕ್ಕಂತ ಏನಿಲ್ಲ, ಬಟ್ ಒಂದು ಲೇಕ್ ಇದೆ, ಆಮೇಲೆ ಚರ್ಚ್ ಇದೆ, ಅಂಡ್ ನೈಸ್ ಪ್ಲೇಸ್ ಟು ವಾಕ್ ಅರೌಂಡ್. ಮಕ್ಳಿಗೆ ಚೆನ್ನಾಗಿ ಆಡಕ್ಕೆ ಜಾಗ ಇದೆ. ಸೊ ಅಲ್ಲಿ ಹೋಗ್ ಬರೋಣ ಅಂತ ಹೊರಟಿದೀವಿ. ನೀವು ನೋಡಿ ಹೇಗಿರುತ್ತೆ ನಮ್ ದಿನ ಅಂತ. ಬನ್ನಿ ಬನ್ನಿ. ಚಂದ ಇದೆ ಅಲ್ಲ ಇದು. This is oldest Swedish town. Sigtuna. ಅದೊಂದು ಗೊತ್ತಿತ್ತ? Hello friends. Hello friends. ಅಭಿ ಬೇಡ ಅಭಿ, ನಾನು ಇದೆಲ್ಲ ಹಾಕ್ಬಿಡ್ತೀನಿ. ಅವ್ರು ಹೇಳ್ತಾ ಇದ್ದೀನಿ. Hello friends. ಇದೆಲ್ಲ ಹಾಕ್ತೀನಿ, ಹೇಳ್ತೀನಿ. ಸೊ ಇದು ರೂಯಿನ್ ಆಗಿರೋ ಚರ್ಚ್ ಅಂತೆ. ನೋಡಕ್ಕೆ ಮಾತ್ರ ಚೆನ್ನಾಗಿದೆ. ತುಂಬಾ 19th ಸೆಂಚುರಿ ಚರ್ಚ್ ಅಲ್ಲ ಇದು? 12th ಸೆಂಚುರಿ. ಓಕೆ. Hello friends. ಬೇಡ ಅಭಿ. ಆ್ಯಂಡ್ ನಾವು ಬಂದಿರೋ ಪ್ಲೇಸ್ ಹೆಸರು ಸಿಕ್ತುನಾ. ಸೊ ದಿಸ್ ಇಸ್ ದ ಓಲ್ಡೆಸ್ಟ್ ಸ್ವೀಡಿಶ್ ಟೌನ್ ಅಂತೆ. ತುಂಬ ಚಿಕ್ಕದಾಗಿ ಕ್ಯೂಟ್ ಆಗಿದೆ ಜಾಗ ಆ್ಯಕ್ಚುಲಿ. ಬಟ್ ತುಂಬ ಸ್ಮಶಾನ ನೋಡ್ಬೋದು ನೀವಿಲ್ಲಿ. ವೆಲ್ ಮೇಂಟೈನ್ಡ್ ಆ್ಯಕ್ಚುಲಿ. ಸ್ಮಶಾನದ ಮುಂದೆ ಈ ಚರ್ಚ್. ಹಾಗೆ ಮುಂದೆ ಬಂದರೆ ಇಲ್ಲೊಂದು ಚರ್ಚ್ ಇದೆ. ಜಾಗ ನೋಡಿ ಎಷ್ಟು ಚೆನ್ನಾಗಿದೆ, ಪೀಸ್ಫುಲ್ ಆಗಿ, ಕ್ವೈಟ್ ಆಗಿ. ತಾರು ರನ್ ರನ್ ರನ್. ತುಂಬ ಕ್ವೈಟ್ ಆಗಿದೆ ಇಲ್ಲಿ. ವೆರಿ ಓಲ್ಡ್ ಚರ್ಚ್. ಏನು? ಜಿಯಾ ಬಾಟಲ್ ಬೇಕಾ? ಓಕೆ, ಅಲ್ಲಿ ಕೆಚ್ಚಿ ಕಲರ್ ಮಾಡ್ತಿದ್ದೆ ಮಗನೇ. Like mine? Yes, it's beautiful. No, dashing. My queen. ಸೊ ಇದು ಸೆಂಟ್ ಮರಿಯಾಸ್ ಚರ್ಚ್ ಅಂತೆ. ಆಲ್ಮೋಸ್ಟ್ 13th ಸೆಂಚುರಿಲಿ ಬಿಲ್ಟ್ ಮಾಡಿರೋದು. ಇವ್ರು ನೋಡಿ, ಇವ್ರು ಪೋಸ್ರಾಣಿ. ಸಾಕು ಸಾಕು, ಡವ್ ಜಾಸ್ತಿ ಆಯ್ತು. ಫೈನಲಿ ಬಿಸಿಲು. ಸೊ ಕ್ಯೂಟ್. ನಾವು ಸ್ಕೂಲಲ್ಲಿ ಹೋಗ್ದಂಗೆ ಹೋಗ್ತಿದ್ದೀರಾ ಇವಾಗ. ಆ್ಯಂಡ್ ಇವಾಗ ಊಟಕ್ಕೆ ಅಂತ ಈ ರೆಸ್ಟೋರೆಂಟ್ಗೆ ಬಂದಿದ್ದೀವಿ. ಇಟ್ಸ್ ಅನ್ ಇಟಾಲಿಯನ್ ಫುಡ್ ಅಂತೆ. ನೋಡೋಣ, ಲೆಟ್ಸ್ ಸಿ. ಓಯ್ 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 ಓಯ್, ಹೋಯ್ತು ಬಟ್ಟೆ ಎಲ್ಲ ಹೋಯ್ತು. ಚೆನ್ನಾಗಿದ್ಯಾ? ಇಟ್ಸ್ ಗುಡ್, ಯಮ್ಮಿ, ಟೇಸ್ಟಿ, ಸೂಪರ್. ಚೆನ್ನಾಗಿದ್ಯಾ? ಚೆನ್ನಾಗಿದ್ಯಾ? ಇನ್ನು ಹೇಗಿದೆ ಅಭಿ? ಪಿಜ್ಜಾ ಥರ ಇದೆ, ಚೆನ್ನಾಗಿದೆ. ಚೆನ್ನಾಗಿದೆ, ಚೆನ್ನಾಗಿದೆ. ಈ ಥರ ಕ್ವಾಲಿಟಿ ಚೀಸು ಯೂಶುವಲ್ ಆಗಿ ಸಿಗಲ್ಲ. ನನ್ನ ಮಗನಿಗಂತೂ ಇಷ್ಟ ಆಯ್ತು. ನಾನು ಇವ್ರು ನೋಡಿ, ಇವರು ಎಲ್ಲಿ ನೆರಳಿದೆಯೋ ಅಲ್ಲಿ ಹೋಗಿ ನಿಂತಿರ್ತಾರೆ.
ಪೀಕಾ ಪೀಕಬೂ ಪೀಕಾ ಪೀಕಬೂ. ಈಗಂತೂ ಎಲ್ಲ ಕಡೆ ಈ ಥರ ಕಲರ್ಫುಲ್ ಫ್ಲವರ್ಸ್ ನೋಡ್ಬೋದು. ನೋಡೋಕ್ಕೆ ಎಷ್ಟು ಚೆಂದ ಅನಿಸುತ್ತೆ ಅಲ್ವಾ. ಆ್ಯಂಡ್ ಈ ಸಿಕ್ಟುನಾ ಪ್ಲೇಸ್ ಬಂದು ವೈಕಿಂಗ್ ಪೀಪಲ್ ಇದ್ದಿದ್ದ ಜಾಗ ಅಂತೆ. ಸೊ ನೀವು ನೋಡ್ಬೋದು ಇಲ್ಲಿ ತುಂಬ ನ್ಯಾರೋ ರೋಡ್ಸ್ ಇದೆ ಆ್ಯಂಡ್ ಆಲ್ಸೋ ಕಲರ್ಫುಲ್ ಬಿಲ್ಡಿಂಗ್ಸ್ಗಳು ಕಾಣಿಸುತ್ತೆ. ಆ್ಯಂಡ್ ಈ ಬಿಲ್ಡಿಂಗ್ಸಲ್ಲಿ ಮೋಸ್ಟ್ ಆಫ್ ದೆಮ್ ಆರ್ ಕೆಫೇಸ್. ಸೊ ಸ್ಟ್ರೀಟ್ ವಾಕ್ ಮಾಡೋಕ್ಕೆ ಇದೊಂದು ವೆರಿ ನೈಸ್ ಪ್ಲೇಸ್. ಇಲ್ಲಿ ರೈಟ್ ಬೇಬಿ ರೈಟ್ ಇಲ್ಲಿ ರೈಟ್. ಹಾಂ ಯಸ್ ವೆರಿ ಗುಡ್. ಉಯ್ ವೆರಿ ಗುಡ್. ಅಲ್ಲಿ ಜಂಪ್ ಮಾಡ್ಬೋದು. ಗುಡ್ ಜಾಬ್ ತಾರ್. ವೆರಿ ಗುಡ್. ಗೊತ್ತು ತಾನೆ. ಯಸ್ ಹೋಲ್ಡ್ 1 2 3 ಏನ ಲೆಫ್ಟ್ ಹ್ಯಾಂಡ್ ಅಲ್ಲಿ ಆಯ್ತು ಸರ್. 1 2 ಮಕ್ಕಳಿಗೆ ಒಳ್ಳೆ ಆಕ್ಟಿವಿಟಿ ಇದೆ. ಆ್ಯಂಡ್ ನೀವು ನೋಡ್ಬೋದು ನಾರ್ಮಲ್ ಪ್ಲೇ ಗ್ರೌಂಡ್ಗಿಂತ ಸ್ವಲ್ಪ ಡಿಫ್ರೆಂಟ್ ಇದೆ. ಲೈಕ್ ಲಾಟ್ ಆಫ್ ಫುಡ್ಸ್ ಆ್ಯಂಡ್ ಆಲ್. ಆಯ್ತಾ ರೂಮ ತಾಯಾ ತಾಯಾ ಓಯ್ ಪ್ಯಾಸೆಂಜರ್ ನೀನ್ ಮಾಡೋದು ಅವ್ನು ನೋಡ. ಓಕೆ ತಾರಕ್ ಇವಾಗ ನೆಕ್ಸ್ಟ್ ಆರಿಗೆ. ನೆಕ್ಸ್ಟ್ ಆರಿಗೆ ಆ ರಿಟರ್ನ್ ಇವಾಗ ನೀನ್ ಸಿಟ್. ಆ ರಿಟರ್ನ್ ಇವಾಗ ನೀನು ಹೋಗಿ ಇಲ್ಲಿ ಕುತ್ಕೋಗಿ ಇವಾಗ. ಎಲ್ಲಿ ಹೋಗ್ತಿದ್ದೀರಾ ಇಬ್ರು? ಯು ಆರ್ ಗೋಯಿಂಗ್ ಟು ಇಂಡಿಯಾ? ಎಸ್. ವೇರ್ ಇನ್ ಇಂಡಿಯಾ? ನೋ ಇನ್ ಇಂಡಿಯಾ. ವೇರ್ ಇನ್ ಇಂಡಿಯಾ? ಬೆಂಗಳೂರು? ಎಸ್. ಅಜ್ಜಿ ಮನೆ? With true love of my life. ಎಷ್ಟು ಬ್ಯೂಟಿಫುಲ್ ವೆದರ್. ಬಟ್ ಈ ಪ್ಲೇಸ್ ಸಖತ್ತಾಗಿದೆ. ಯಾರು ಹೇಳಿದ್ದು? ನಾನೇ. ಡಕ್ಕಿ ನೋಡಿಲಿ. ಲೋ ಗಲೀಜಿದೆ ಇರೋ. ಚೆನ್ನಾಗಿದೆ ಜಾಗ. ಇಲ್ಲಿ ಫೀಕಾ ಮಾಡೋಣ ಅಂತ ಬಂದಿದ್ದೀವಿ. ಎಸ್ಪೆಷಲಿ ಐಸ್ ಕ್ರೀಮ್. ಯಾರು ಐಸ್ ಕ್ರೀಮ್ ಬೇಕಾ? ಐಸ್ ಕ್ರೀಮ್ ವಿಚ್ ಒನ್ ಯು ವಾಂಟ್? ಬ್ಲೂ ಕಲರ್ ಬ್ಲೂಬೆರಿ. ಎಷ್ಟು ಒಡ್ಡಾಗಿದ್ಯಾ ನೋಡು. ಬೂಲಿ ತಗೋಲಿ. ಯಮ್ಮಿ ಯಮ್ಮಿ. ಹಾರ್ಲಿ ಡೇವಿಡ್ಸನ್ ತಾರಕ್. ಹಾರ್ಲಿ ತೋರಿಸೋದು ಬೇಕಾ? ನಾನು ತಗೋತೀನಿ ಇರು. ಇಲ್ಲಿಗೆ ಬಂದ್ರೆ ಇಲ್ಲಿ ಸಿಕ್ಟೂನ್ ಅಂತ ಸಿಟಿ ಸಿಗುತ್ತೆ. ಇಲ್ಲಿ ನೋಡಿದ್ರೆ ಒಂದು ಐಸ್ ಕ್ರೀಮ್ ಸಿಗುತ್ತೆ. ಇಲ್ಲಿ ದುಡ್ಡು ಕೊಟ್ಟರೆ ಐಸ್ ಕ್ರೀಮ್ ಕೊಡ್ತಾರೆ. ನಾವು ಐಸ್ ಕ್ರೀಮ್ ತಿಂದ್ವಿ. ಐಸ್ ಕ್ರೀಮ್ ಇದೆ ಈ ಕಡೆ ಬಾ. ನಡೀತಿದೀವಿ. ರಾಜೇಶ್ ಇಲ್ಲಿ ಪಕ್ಕ ಐಸ್ ಕ್ರೀಮ್ ಇದೆ. ಮೂವ್ ಮಾಡ್ಬಿಡಿ ಅವನ್ನ. ಇಲ್ಲಿ ಐಸ್ ಕ್ರೀಮ್ ಪಕ್ಕ ಕೂತ್ಬಿಟ್ಟಿದ್ದಾನೆ. ಆಮೇಲೆ ಆಮೇಲೆ ಇವ್ರು ಇನ್ನೂ ಐಸ್ ಕ್ರೀಮ್ ತಿಂತಾನೆ ಇದ್ದಾರೆ. ಆಮೇಲೆ ಆಮೇಲೆ ಚಳಿ ಆಗ್ತಿದೆ. ಆಮೇಲೆ ಪಕ್ಷಿ ಹಾರುತ್ತಿದೆ. ಎಲ್ಲಿ? ಅಲ್ಲ ಓಕೆ. ಆಮೇಲೆ ಚೆನ್ನಾಯ್ತಲ್ಲ. ಹಂಗೆ ವ್ಲಾಗ್ ಮಾಡ್ಬೇಕು. ಹಂಗೆ ವೇಣು ಬಗ್ಗೆನೂ ಸ್ವಲ್ಪ ಹಂಗೆ ಹೇಳಿ. ಇದು ವೇಣುಗೋಪಾಲ್ ಎಲ್ಲರಿಗೂ ನಮಸ್ಕಾರ. ನನ್ನ ಪತಿದೇವ. ವೇಣು ಪುಣ್ಯ ಮಾಡಿದ್ರೆ ಈ ಬ್ಲಾಗ್ ನೀವು ಕಳಿಸ್ತೀನಿ. ಇವರು ನನ್ನ ಪತಿ ದೇವ್ರು. ಏನ್ ಮಾಡೋಣ ಇವಾಗ? ಪತಿ ದೇವ್ರಲ್ಲ, ನಮ್ ದೇವ್ರು. ಮಾಡ್ಬೇಕಲ್ಲ